ಯಾರೆಲ್ಲ ನಾರ್ತ್ ಬೆಂಗಳೂರಲ್ಲಿ ಮನೆ ನೋಡ್ತಿದ್ದೀರಾ, ಒಂದು ಸುಂದರವಾದ ಮನೆಯನ್ನು ನಿಮಗೆ ತಂದಿದ್ದೇವೆ. 27 into 50,350 ಸ್ಕ್ವೇರ್ ಫೀಟ್, ನಾರ್ತ್ ಫೇಸಿಂಗ್ ಸೈಟ್, ನಾರ್ತ್ ಫೇಸಿಂಗ್ ಡೋರ್. ತುಂಬ ಅದ್ಭುತವಾಗಿ ಮನೆ ಕಟ್ಟಿದ್ದಾರೆ. ಬನ್ನಿ ನೋಡೋಣ. ಹಾಗಾದರೆ ಗೇಟ್ ಬಂದು 5 ಫೀಟ್ ಇದೆ. ತುಂಬ ವಿಶಾಲವಾಗಿ ಮಾಡಿದ್ದಾರೆ, ನೋಡ್ಬೋದು ನೀವು. ಅತ್ಯದ್ಭುತವಾಗಿ ಮಾಡಿದ್ದಾರೆ, ತುಂಬ ಫೇಸಿಯಸ್ ಆಗಿದೆ. ಬೇಕಾದ್ರೆ ನೋಡಿ ಯಾವ ಥರ ಇದೆ ಅಂದರೆ ನೀವು ಊಹೆನೇ ಮಾಡೋಕ್ಕಾಗಲ್ಲ, ತುಂಬ ಚೆನ್ನಾಗಿದೆ. ಸೊ ನೀವು ಒಂದು ಸಂಪು ಬಂದು ನಿಮಗೆ 18,000 ಕೆಪಾಸಿಟಿ ಇರ್ತಕ್ಕಂಥ ಸಂಪಿದೆ. ಓನ್ ಬೋರ್ವೆಲ್ ಇದೆ ನೋಡಿ, 1000 ಸ್ಕ್ವೇರ್ ಫೀಟ್ 1000. ಸೊ ನೋಡ್ಬೋದು ನೀವು, ತುಂಬ ವಿಶಾಲವಾಗಿದೆ. ಕೆಳಗಡೆ ಬಂದು ನಿಮಗೆ 2 BHK ನಾರ್ತ್ ಫೇಸಿಂಗ್ ಡೋರ್ ಬರುತ್ತೆ. ಸೊ ನೀವು ತುಂಬ ವಿಶಾಲವಾಗಿ ಮಾಡಿದ್ದಾರೆ ನೋಡಿ. ಸೊ ಗ್ರಾನೈಟ್ಸ್ ಇರ್ಬೋದು, ವಾಲ್ ಗ್ರಾನೈಟ್ಸ್ ಇರ್ಬೋದು, ಅಥವಾ ನೀವು ಈ ಬಿಡ್ತು ಮತ್ತು ಏರಿಯಾ ಬಂದರೆ 21 into 22. ಸೊ ಬನ್ನಿ. ಹಾಗಾದರೆ ನಾವು ಬಂದು ಇವಾಗ ನಿಮಗೆ KB ಮೀಟರ್ ಬಾಕ್ಸ್ ನೋಡಿ. KB ಮೀಟರ್ ಬಾಕ್ಸ್ ಇವಾಗ ಟೆಂಪ್ರರಿ ಮೀಟರ್ ಇದೆ, ನಿಮಗೆ ಪರ್ಮನೆಂಟಾಗಿ ಕೊಡ್ತಾರೆ. ಸೊ ಗ್ಯಾಸ್ ಬಿಲ್ ಎಷ್ಟು ಮನೆಗಳದ? 5 ಮನೆಗಳು. 5 ಮನೆಗೆ 2 ಗ್ಯಾಸ್ ಬೇಕಾದ್ರೆ ನಾವು ಯೂಸ್ ಮಾಡ್ಬೋದು, ನೋಡ್ಬೋದು. ಸೊ ಹಾಗೆ ಬಂದರೆ ನೀವು ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ. ನೀವೇನಾದರೂ ಫ್ಯೂಚರಲ್ಲಿ ಪೈಪ್ ಏನಾದರೂ ಲೀಕೇಜ್ ಆದರೆ, ಇನ್ ಕೇಸ್ ಏನಾದರೂ ಪೇಂಟಿಂಗ್ ಮಾಡಿಸ್ಬೇಕು ಅಂತಂದರೆ 1.5 ಫೀಟ್ ಬಿಟ್ಟಿದ್ದಾರೆ. ಸೊ ನೋಡ್ಬೋದು ನೋಡಿ ಎಷ್ಟು ವಿಶಾಲವಾಗಿದೆ. 2 ಕಾರ್ ಪಾರ್ಕ್ ಮಾಡ್ಬೋದು, ಒಂದು 10 ಬೈಕ್ ಪಾರ್ಕ್ ಮಾಡ್ಬೋದು. ಬನ್ನಿ ಹಾಗಾದರೆ ನಾವು ಈ ಸೈಡ್ ಬೇಕಾದ್ರೆ ಲೆಫ್ಟ್ ಸೈಡ್ ರೈಟ್ ಸೈಡಲ್ಲಿ ನಾವು ಶೆಡ್ ಬ್ಯಾಕ್ ಕೂಡ ನೋಡ್ಬೋದು. ಸೊ ಇದು ಒಂದು 2 BHK ನಾರ್ತ್ ಫೇಸಿಂಗ್ ಡೋರ್ ಅಂತ ಹೇಳ್ಬೋದು. ಟೀಕ್ ಡೋರಲ್ಲಿ ಮಾಡಿದ್ದಾರೆ. ಡೋರ್ ವಿಂಡೋ ನೋಡಿ, ಡೋರ್ ಐಸ್ ಫೀಚರ್ಸ್ ಮಾಡಿದ್ದಾರೆ. ಸೊ ವೆಂಟಿಲೇಷನ್ಗೋಸ್ಕರ ವಿಂಡೋ ಮಾಡಿದ್ದಾರೆ ನೋಡಿ. ಎಷ್ಟು TV ಕ್ಯಾಬಿನೆಟ್ ನೋಡಿ. ಸೊ ರೆಂಟ್ ಬರೋರಿಗೆ TV ಕ್ಯಾಬಿನೆಟ್ ಕೂಡ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಸೊ ನೋಡ್ಬೋದು ನೀವು. ನಿಮಗೆ ಲಿವಿಂಗ್ ಏರಿಯಾ ಬಂದು 12 into 14 ಬರುತ್ತೆ ನೋಡಿ. ನಿಮಗೆ ಸೈಡ್ ಗ್ಯಾಪಲ್ಲಿ ನಿಮ್ಗೆ ಏನು ಬಿಟ್ಟಿದ್ದಾರೆ, ಹ್ಯಾಂಡ್ ವಾಶ್ ಬೇಕಾಗಿ ಬಿಟ್ಟಿದ್ದಾರೆ. TV ಕ್ಯಾಬಿನೆಟ್, 2 ಬೆಡ್ರೂಮು. ಸೊ ಮಾಡ್ಯುಲರ್ ಕಿಚನ್ ಅಂತೂ ತುಂಬ ಅದ್ಭುತವಾಗಿದೆ. ತುಂಬ ಅಂದರೆ ತುಂಬ ಅದ್ಭುತವಾಗಿದೆ. ನೋಡ್ಬೋದು ನೀವು ಮಾಡ್ಯುಲರ್ ಕಿಚನ್ ನೋಡಿಬೇಕಾದ್ರೆ ತುಂಬ ಅಂದರೆ ತುಂಬ ಅದ್ಭುತವಾಗಿದೆ. ಸೊ ಬಾಡಿಗೆಗೆ ಪ್ರತಿಯೊಬ್ಬರು ಇದೇ ಥರ ಮಾಡ್ತಾಯಿದ್ದಾರೆ. ಬನ್ನಿ ಯುಟಿಲಿಟಿ ಏರಿಯಾ ಬಂದು ನೋಡಿ. ನೀವು ಯುಟಿಲಿಟಿ ಏರಿಯಾ ನೋಡಿದ್ರೆ ಶಾಕ್ ಆಗ್ತೀರಾ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಯುಟಿಲಿಟಿ ಏರಿಯಾ ಬಂದು 8x3 ನೋಡಿ. ಹಿಂಗೆ ಅಗಲ 3 ಅಡಿ, ಉದ್ದ 8 ಅಡಿ ನೋಡಿ. ಆರಾಮಾಗಿ ಬಾಡಿ ಇರೋರಂತರೂ ತುಂಬ ಚೆನ್ನಾಗಿರ್ಬೋದು. ಬನ್ನಿ ಹಾಗಾದರೆ ನಾವು ಹೋಗೋಣ, ಬನ್ನಿ ನೋಡೋಣ. ಸೊ ಡೈನಿಂಗ್ ಕಿಚನ್ ಅಂತ 7 into 9 ಇದೆ, ಸಾರಿ ಹೇಳೋಕ್ಕಾಗಿಲ್ಲ. ಸೊ ಓಕೆ. ಬೆಡ್ರೂಮ್ 1 ಅಂದರೆ ಏನು ಮೇನ್ ವಾರ್ಡ್ರೂಮ್, ಕಂಪ್ಲೀಟೆಡ್ ವಾರ್ಡ್ರೂಮ್ ವಿತ್ ಸ್ಟಡಿ ಟೇಬಲ್ ಆ್ಯಂಡ್ ಮಿರರ್ ಕೂಡ ಇದೆ. ವಿಂಡೋ ಕಾಮನ್ ಅಂತಿದೆ ನೋಡಿ. ಸಾರಿ ಬಿಡ್ತು ಹೇಳ್ತಾ ಇದ್ದೀನಿ ಕೇಳಿ. ಬೆಡ್ರೂಮ್ ಒಂದು 11 into 10. ವಾಶ್ರೂಮ್, ಮಾಸ್ಟರ್ ಬೆಡ್ರೂಮ್ ವಾಶ್ರೂಮ್ ಸೈಜ್ ಬಂದು ನಿಮಗೆ 4 into 7 ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಬನ್ನಿ ಹಾಗಾದರೆ ನಾವು ಸೆಕೆಂಡ್ ಬೆಡ್ರೂಮ್ ಹೇಗಿದೆ ಅಂತ ನೋಡೋಣ. ಕಾಮನ್ ವಾಶ್ರೂಮ್ ಕೂಡ ನಿಮಗೆ ನಾರ್ಮಲಾಗಿ 4 into 7 ಮಾಡಿದ್ದಾರೆ. ಅದು ಕೂಡ ಸೇಮ್ ಫೈಸಸ್ ಆಗಿದೆ. ಆ್ಯಂಡ್ ಸೆಕೆಂಡ್ ಬೆಡ್ರೂಮ್ ನೋಡಿ ಎಷ್ಟು ಅಂದ ಚಂದ ಅನ್ನೋದು. 2 ವಿಂಡೋ. ಸೊ ಸಮ್ಮರಲ್ಲಿ ತುಂಬ ಒಳ್ಳೆಯದು, ಗಾಳಿ ಬರುತ್ತೆ ನೋಡಿ. ವಾರ್ಡ್ರೂಮ್, ಕಂಪ್ಲೀಟೆಡ್ ವಾರ್ಡ್ರೂಮ್ ನೋಡಿ. ಬಿಡ್ತು ಬಂದು ಇದು ಬಂದು 11 into 10 ಸೇಮ್. ತುಂಬ ಚೆನ್ನಾಗಿದೆ. ಗ್ರಾನೈಟ್ ಟೈಲ್ಸ್ ಹಾಕಿದ್ದಾರೆ. ನಿಜ ಹೇಳ್ಬೇಕಂದ್ರೆ ತುಂಬ ಚೆನ್ನಾಗಿದೆ. ವೆಟ್ರಿಫೈಡ್ ಅಂತ ಹೇಳ್ಬೋದು ನಾವು. ಬನ್ನಿ ಹಾಗಾದರೆ ನಾವು ಫಸ್ಟ್ ಫ್ಲೋರಲ್ಲಿ ಓನರ್ ಏನು ಮಾಡ್ತಾರೆ, ಓನರ್ ಇದ್ದು ಏನು ಮಾಡ್ಬೋದು, ಓನರ್ ಯಾವ ಥರ ಮನೆ ಮಾಡಿದ್ದಾರೆ, ಇದ್ದರೆ ಹಿಂಗಿರಬೇಕು ಅಂತ ಓನರ್ ಹೂವೇನೋ ಮಾಡ್ಕೊಳಕ್ಕಾಗಲ್ಲ, ಆ ಥರ ಮಾಡಿದ್ದಾರೆ. ಟೈಲ್ಸ್ ಹಾಕಿದ್ದಾರೆ. MS ಕೂಡ ಕಂಪ್ಲೀಟ್ ಮಾಡಿದ್ದಾರೆ. ನಿಜ ಹೇಳ್ಬೇಕಂದ್ರೆ ಇವಾಗ ನೀವು ನೋಡ್ತೀರಾ, ಅಬ್ಬಾ ಎಂಥ ಅದ್ಭುತ. SS ವಿತ್ ಬಾಲ್ಕನಿ, SS ವಿತ್ ಗ್ಲಾಸ್ ನೋಡಿ ಎಷ್ಟು ನೀಟಾಗಿ ಮಾಡಿದ್ದಾರೆ. 6 into 4 ಅಡಿ SS ಟಫನ್ ಗ್ಲಾಸ್ ಅಂತ ಹೇಳ್ಬೋದು. ಬನ್ನಿ 3 BHK ಓನರ್ ಇರತಕ್ಕಂಥದ್ದು. 3 BHK ಡೋರ್, ಟೀ ಕುಡ್ ಡೋರ್
ಮಿನಿ 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 ಅಂತ ಇದೆ ನೋಡಿ ಮನೆ. ನೋಡಿ ಎಷ್ಟು ವಿಶಾಲವಾಗಿದೆ. ಲಿವಿಂಗ್ ಏರಿಯಾ 12x19. ಲಿವಿಂಗು ಓನ್ಲಿ ಲಿವಿಂಗ್ ಏರಿಯಾ. ಟಿ ವಿ ಕ್ಯಾಬಿನೆಟ್ಟು 10x10, ಸಾರಿ 10x8. ಸ್ವಲ್ಪ ಮುಂದೆ ಹೋದರೆ ಡೈನಿಂಗ್ 7.5x10 ಮುಂದೆ. ಸೆಕೆಂಡ್ ವಿಂಡೋ ಹತ್ರ ಡೈನಿಂಗ್ ಏರಿಯಾ. ವೆಟ್ರಿಫೈಡ್ ಟೈಲ್ಸ್ ನೋಡ್ಬೋದು. ಸ್ಕ್ರ್ಯಾಚ್ ಕೂಡ ಆಗದೆ ಇರ್ತಕ್ಕಂಥ ಮಾಡಿದ್ದಾರೆ. ವಿಂಡೋ, ಹ್ಯಾಂಡ್ ವಾಶ್, ಮಾಡ್ಯುಲರ್ ಕಿಚನ್ 2 ವಿಂಡೋ ಬಿಟ್ಟಿದ್ದಾರೆ. ಅದ್ಭುತವಾಗಿದೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನೋಡ್ಬೋದು ನೀವು ಎಷ್ಟು ನೀಟಾಗಿ ಮಾಡಿದ್ದಾರೆ ಅಂದರೆ. ಗ್ರಾನೈಟ್ ಕೂಡ ಇಲ್ಲೂ ಕೂಡ ವಾವ್, ತುಂಬ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ನೋಡಿ 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 ಆನಂದ ಪಡೋದಕ್ಕಿಂತ ಮುಂಚೆ ಬಂದು ಒಂದು ಸಲ ನೋಡಿ. ಫ್ರೀಯಾಗಿ ನೋಡೋದಕ್ಕೆ ಏನು ದುಡ್ಡು ಕೊಡೋದು ಬೇಕು, ಎಲ್ಲ ಕಾಸು ಕೊಡಬೇಕು. ಈ ಏರಿಯಾ ಬಂದು ನಿಮಗೆ 9x8. ಬನ್ನಿ ಹಾಗಾದರೆ. ಯುಟಿಲಿಟಿ 12, ಉದ್ದ 12, ಅಗಲ 4 ಫೀಟ್. ನೋಡಿ ಆರಾಮಾಗಿ ವಾಷಿಂಗ್ ಮಷಿನ್ ಏನು ಬೇಕಾದ್ರೆ ಇಟ್ಕೋಬೋದು. ನೋಡಿ ಬನ್ನಿ ಹಾಗಾದ್ರೆ ಮಾಸ್ಟರ್ ಬೆಡ್ರೂಮ್ ಹೇಗಿದೆ ಅಂತ ನೋಡೋಣ ಬನ್ನಿ. ಅಟ್ಯಾಚ್ಡ್ ಬಾತ್ರೂಮ್ ನೋಡಿ. ಅಟ್ಯಾಚ್ ಬಾತ್ರೂಮ್ 7x4. ಮಾಸ್ಟರ್ ಬೆಡ್ರೂಮ್. ವಿಂಡೋ, ವಾರ್ಡ್ರೋಬ್, 2 ವಿಂಡೋ, ಸ್ಟಡಿ ಟೇಬಲ್. ಮಕ್ಕಳಿಗೆ ಸ್ಟಡಿ ಟೇಬಲ್ ಇಲ್ಲ, ವರ್ಕ್ ಫ್ರಮ್ ಹೋಮ್ ಇದ್ದರೆ ಅವ್ರಿಗೂ ಕೂಡ ನೋಡಿ. ಇದು ಡೈಮೆನ್ಷನ್ ಬಂದು ನಿಮಗೆ ಎಷ್ಟಿದೆ ಅಂದರೆ ನೀವು ನಂಬಲ್ಲ. 11x12. ಓಕೆ, ಸೆಕೆಂಡ್ ಬೆಡ್ರೂಮ್. ಬನ್ನಿ ಹಾಗಾದರೆ ಹೋಗೋಣ. ಹಾಲಲ್ಲಾದರೂ ಹಾಕು ಅಂತ ಸಾಂಗ್ ಕೇಳಿದಿರಾ? ಬೆಡ್ರೂಮ್ 2, ಬೆಡ್ರೂಮ್ 3. ಕಾಮನ್ ವಾಶ್ರೂಮ್ ಒಂದು 7x4. ಉದ್ದ 7 ಅಡಿ, ಅಗಲ 4 ಅಡಿ. ತುಂಬ ತುಂಬ ಚೆನ್ನಾಗಿದೆ ಬೆಡ್ರೂಮ್. 11x12. 11x12 ವಾರ್ಡ್ರೋಬ್ ವಿತ್ ನೋಡಿ ಎಷ್ಟು ವಿಶಾಲವಾಗಿ ಮಾಡಿ. ವೆಟ್ರಿಫೈಡ್, ಸ್ಕ್ರ್ಯಾಚಸ್ ಕೂಡ ಆಗಲಾರ್ತಕ್ಕಂಥದ್ದು. ಆ್ಯಪ್ಕೋ ಕೂಡ ಹಾಕಿದ್ದಾರೆ. ಥರ್ಡ್ ಬೆಡ್ರೂಮ್ ಕೂಡ ಸೇಮ್ ಟು ಸೇಮ್. ಥರ್ಡ್ ಬೆಡ್ರೂಮ್ ಬಂದು ನಿಮಗೆ 11x10 ನೋಡಿ. ಈ ಥರ ಯಾರು ಮಾಡ್ತಾರೆ ಹೇಳಿ ನೋಡೋಣ. ಬಂದು ಒಂದು ಸಲ ನೋಡಿ. ನೋಡೋಕ್ಕೆ ಯಾರಾದರೂ ಏನಾದರೂ ದುಡ್ಡು ಕೊಡೋ ಅವಶ್ಯಕತೆ ಇಲ್ಲ. ಒಂದು 10 ಮನೆ ನೋಡಿ, 1 ಮನೆ ಚಾಯ್ಸ್ ಮಾಡಿ. ಯಾಕಂದರೆ 10 ಹುಡುಗಿನ ನೋಡಿ 1 ಮದುವೆ ಮಾಡ್ಕೊತೀವಿ. ಹಂಗಾಗಿ ಸಾರಿ ಈ ಥರ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. ಬನ್ನಿ ಹಾಗಾದರೆ ನಾವು ಸೆಕೆಂಡ್ ಫ್ಲೋರ್ಗೆ ಹೋಗೋಣ. ಸೆಕೆಂಡ್ ಫ್ಲೋರಲ್ಲಿ ಏನು ಮ್ಯಾಜಿಕ್ ಇರ್ಬೋದು? ಗ್ರಾನೈಟ್ಸ್, ಎಮ್ ಎಸ್ ಅಲ್ಲೇ ಮಾಡಿದ್ದಾರೆ. ಇವಾಗೆಲ್ಲ ಪ್ರತಿಯೊಬ್ಬರವರು MS ಅಲ್ಲೇ ಮಾಡ್ತಾಯಿದ್ದಾರೆ. ಓಕೆ, ಬನ್ನಿ ನೋಡೋಣ ಏನಿದೆ ಏನಿಲ್ಲ ಅಂತ. MS ಗ್ರಾನೈಟ್ ಆಯಿತು, MS ಗ್ರಿಲ್ ಆಯಿತು. ಸೊ ಇದು ಬಂದು ನಿಮಗೆ ಮತ್ತು ನಾವು ಟಫನ್ ಗ್ಲಾಸ್. ಸೆಕೆಂಡ್ ಫ್ಲೋರಲ್ಲಿ 2 BHK, 1 BHK ಪಕ್ಕದಲ್ಲಿ 2 BHK ಸೈಲೆಂಟಾಗಿ ಮಾಡಿದ್ದಾರೆ ನೋಡಿ. ಬನ್ನಿ 1 BHK ನೋಡೋಣ. 1 BHK. ಕಿಚನ್ನು, ಬೆಡ್ರೂಮಿಗೆ ಹೋಗ್ಬಿಟ್ರೆ ಡೈರೆಕ್ಟು 10x9 ವಾರ್ಡ್ರೋಬು ವಿತ್ ಅಟ್ಯಾಚ್ ಬಾತ್ರೂಮು. ಅಟ್ಯಾಚ್ ಬಾತ್ರೂಮ್ 5x6. ಹಿಂಗೆ 5, ಹಿಂಗೆ 6 ಅಡಿ. ಇದಪ್ಪ ಅಂದರೆ ಮನೆ. ಸ್ವಿಚ್, ಸಾಕೆಟ್ಸು, ಕರೆಂಟು, ಲೈಟ್ಸು, ಮಿನಿ. ವಾ 9x15. ಸಾರಿ 9x15 ಅಲ್ಲ, ಕಿಚನ್ ಬಂದು 9x5. ಸಾರಿ, ಹಾಲ್ ಬಂದು
ಓಕೆ ಓಕೆ. ವೈಡ್ ರೂಮ್ ಕಾಮನ್. ಓ ಮಾಡ್ಯುಲರ್ ಕಿಚನಲ್ಲಿ ಇದ್ದೀವಿ ಇವಾಗ. ಸಾರಿ, ಏನೋ ಯೋಚನೆ ಬಂದುಬಿಡ್ತು ಹಾಗಾಗಿ. ಓಕೆ ಓಕೆ, ಬನ್ನಿ ಹಾಗಾದರೆ ನಾವು ನೆಕ್ಸ್ಟ್ 2 BHK ಹೋಗೋಣ. 2 BHK ಹೋಗೋಕ್ಕಿಂತ ಏಕೆ 2 BHK ಹೋಗ್ತಾ ಇಲ್ಲ ನಾವು? ಬಾಸ್ ರಿವರ್ಸ್ ಬನ್ನಿ, ರಿವರ್ಸ್. ಎಸ್, ವೆರಿ ಗುಡ್. 2 BHK ಟೀಕುಡ್ ಡೋರ್. ಪ್ರತಿಯೊಂದು ಮನೆಗೂ ಟೀಕುಡ್ ಡೋರ್ ಇದೆ. ಸಾರಿ, ನಾನು ಪ್ರತಿಯೊಂದು ಮನೆಯಲ್ಲ ಮೆನ್ಷನ್ ಮಾಡಿಲ್ಲ. ಓಕೆ, ಕ್ಯಾಬಿನೆಟ್, TV, ಸ್ವಿಚ್ ಸಾಕೆಟ್ಸ್ ನೋಡಿ ಎಷ್ಟು ವಿಶಾಲವಾಗಿ ಮಾಡಿದ್ದಾರೆ. ಲಿವಿಂಗ್ ಏರಿಯಾ 12x14. ಬಾ 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 ಬನ್ನಿ. ಮಾಡ್ಯುಲರ್ ಕಿಚನ್. ರೆಂಟ್ ಬರೋರಿಗೂ ಸೇಮ್ ಇದೇ ಥರನ ಮಾಡೋದಾ? ಪುಣ್ಯ ಮಾಡಿದ್ದಾರೆ, ರೆಂಟಲ್ಲಿ ಇರ್ತಕ್ಕಂಥವ್ರು ಪುಣ್ಯ ಮಾಡಿದ್ದಾರೆ. ಸಿಂಕು, ಓ ವಿಂಡೋ, ಮಾಸ್ಕಿಟೋ ವಿಂಡೋ, ಯಾ ಬಾ 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 SS ನೆಟ್ಟು ವಿಂಡೋ ಎಲ್ಲ ಹಾಕಿದ್ದಾರೆ. ಓಕೆ, ಬೆಡ್ರೂಮ್ 1 ನೋಡಿ ವರ್ಕ್ ಫ್ರಮ್ ಹೋಮ್ ಮಾಡ್ಬೋದು. ವಿಂಡೋ ಇದೆ, ಮಕ್ಕಳಿಗೆ ವಾರ್ಡ್ರೋಬ್ ಇದೆ. 2 ವಿಂಡೋ. 11x11, 11x11 ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಕಿಂಗ್ ಸೈಜ್ ಬೆಡ್ ಸೈಜ್ ಹಾಕ್ಬೋದು. ವಾಶ್ರೂಮ್ ಬಂದ್ಬಿಟ್ಟು ಅಷ್ಟು ಬೇಗ. ವಾಶ್ರೂಮ್ ಎಷ್ಟಪ್ಪ ಇದೆ? 4x7. ವೆರಿ 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 ವಾವ್, ರಿಯಲಿ ಅಂತಕ್ಕಂಥ. ಕಾಮನ್ ವಾಶ್ರೂಮ್, ಇದಕ್ಕೆ ಕಾಮನ್ ವಾಶ್ರೂಮ್. 7x4. ಉದ್ದ 7, ಅಗಲ 4. 4 ಬಂದಲೇ 4. 4. ಬೆಡ್ರೂಮ್ 11x10. ವಾ ನೋಡಿ, ನೋಡಿ ಎಷ್ಟು ಗ್ರಾನೈಟ್ಸ್, ಮಿನಿ 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 ಅಂತಿದೆ ಪ್ರತಿಯೊಂದು ರೂಮಲ್ಲೂ. ವಾರ್ಡ್ರೋಬ್, ಪ್ರತಿಯೊಂದು ರೂಮ್ಗೂ ವಾರ್ಡ್ರೋಬು, ಪ್ರತಿಯೊಂದು ಫ್ಲೋರಿಗೆ ವಾರ್ಡ್ರೋಬ್ ಮಾಡಿದ್ದಾರೆ. ಸ್ವಿಚ್ಚು, ಸಾಕೆಟ್ಸು, ಫ್ಯಾನ್ ಒಂದು ಪೆಂಡಿಂಗ್ ಇದೆ. ಫ್ಯಾನ್ ಹಾಕಿಕೊಡಲ್ಲ, ನೀವೇ ಬಂದರೆ ಫ್ಯಾನು, ಫ್ರಿಜ್ಜು, TV ಏನಾದ್ರು ಮಾಡ್ಕೊಳ್ಳಿ. ಎಲ್ಲದು ಫ್ಯಾನು, TV, ಫ್ರಿಜ್ಜು, ಆಮೇಲೆ AC ನೀವು ಕುಡಿಸ್ಕೊಡು ಅಂತ ಹೇಳ್ಬಿಡಿ. ನೋಡಿ ಎಷ್ಟು ವಿಶಾಲವಾಗಿದೆ. ಸೊ ಇವಾಗ ನಾವು ಹೋಗ್ಬೇಕಾಗಿರೋದು 3rd ಫ್ಲೋರ್. ಟಾಪ್. ಓ ನೋಡಿ, ಇಲ್ಲಿ ವೈಡಲ್ಲಿ 2 ವಿಂಡೋ ಕೊಟ್ಟಿದ್ದಾರೆ. ವೈಟ್ ಟೆರೆಸಲ್ಲಿ ವಿಂಡೋ ಕೊಟ್ಟಿದ್ದಾರೆ. ನಾವು ಇವಾಗ ಟಾಪ್ ಫ್ಲೋರಲ್ಲಿ ಬಂದು ಏನು ಮಾಡೋಣ ಅಂತ ಅಂದ್ಕೊಂಡಿದ್ದೀರ? ಟಾಪ್ ಫ್ಲೋರಲ್ಲೂ ಕೂಡ ಒಂದು 1 BHK ಮನೆ ಮಾಡಿದ್ದಾರೆ. ಓಹೋ, ಒಳ್ಳೆ ಫಂಕ್ಷನ್ ಮಾಡ್ಬೋದಪ್ಪ. ಇಲ್ಲೇ ಒಂದು ಮದುವೆ ಊಟ ಹಾಕ್ಸ್ಬೋದು ಎಲ್ರು. ಸುಮ್ಮನೆ ನನಗೆ ಒಂದು ಮದುವೆ ಮಾಡಿಬಿಡಿ, ನಾನೇ ಅಲ್ಲಿ ಇದೇ ಮನೆಯಲ್ಲೇ ಮದುವೆ ಮಾಡಿಕೊಂಡು ಇದೇ ಮನೇಲಿ ಎಲ್ಲರೂ ಊಟ ಹಾಕ್ಸ್ಬಿಡ್ತೀನಿ. ಮೇಲೆ ವಾಟರ್ ಟ್ಯಾಂಕ್ 2000. ಓಕೆ, 1 BHK ನಾರ್ತ್ ಫೇಸಿಂಗ್ ಡೋರ್. ಸ್ವಲ್ಪ ಇದು ಬಂದು ನಿಮಗೆ ತುಂಬ 18x14 ಲಿವಿಂಗ್ ಏರಿಯಾ, TV ಕ್ಯಾಬಿನೆಟ್ಸ್, ಮಾಡ್ಯುಲರ್ ಕಿಚನ್. ಸ್ವಲ್ಪ ಬಿಗ್ ಸೈಜಲ್ಲಿ ಮಾಡಿದ್ದಾರೆ. 14x8 ತುಂಬ ಸ್ವಲ್ಪ, ಯಾಕಂದರೆ ಮೇಲೆ ಜಾಗ ಖಾಲಿ ಇದೆಯಲ್ಲ, ಹಾಗಾಗಿ ಸ್ವಲ್ಪ ವೆಂಟಿಲೇಷನ್ಗೆ ವಿಂಡೋ ಮಾಸ್ಕಿಟೋ ಸೆಟ್ ಎಲ್ಲ ಪ್ರತಿಯೊಂದಕ್ಕೂ ಮಾಸ್ಕಿಟೋ ಸೆಟ್ ಹಾಕಿದ್ದಾರೆ. ಓಹೋ, ಬೆಡ್ರೂಮು ಕಿಂಗ್ ಸೈಜ್ ಬೆಡ್ರೂಮು. ಎಲ್ಲರೂ ಬೆಡ್ರೂಮಲ್ಲಿ ಇರಬೇಕಾಗುತ್ತೆ. ಬೆಡ್ರೂಮಲ್ಲಿ ಇದ್ದಿದ್ದು ಬೇಜಾರಾಗುತ್ತಪ್ಪ, ಅಷ್ಟು ಚಂದವಾಗಿ ಮಾಡಿದ್ದಾರೆ ಪ್ರತಿಯೊಂದು. ವಾಶ್ರೂಮು 4x6.5. ಬಾ. ಸೊ ನೋಡಿ, ಇದು ನಮ್ಮ TV ಕ್ಯಾಬಿನೆಟ್ಟು ಡೋರ್. ಅಂತ ಲಾಸ್ಟ್ ಫೈನಲ್ ಬಂದುಬಿಟ್ವಿ. ಮೇಲೆ ಹೋಗಿ ಬಂದ್ಬಿಡೋಣ ಒಂದ್ಸಲ. ಓಕೆ ಗುರು, ನಡಿ ಮೇಲೆ ಹೋಗೋಣ. ನಡಿ, ನಿಧಾನಕ್ಕಪ್ಪ, ಜಾರಿಗಿರಿ ಬಿದ್ದೀಯಾ? ಮದುವೆ ಬರೀ ಆಗಿಲ್ಲ ಅಂತಿದೆಯಾ ಇನ್ನೂ? ನಿಧಾನ. ಅಪ್ಪ ಮೇಲೆ ಬಂದ. ಅಕ್ಕಪಕ್ಕ ಮನೆ ನೋಡಿ, ಎಷ್ಟೊಂದು ಮನೆಗಳಾಗಿದ್ದಾವೆ. ಡೆವಲಪ್ಮೆಂಟ್ ಇಲ್ಲ ಅಂತೀರಾ? ಎಷ್ಟು ಡೆವಲಪ್ಮೆಂಟ್ ಇದೆ. BDA ಶಿವರಾಮ್ ಕಾರಂತ್ BDA ಆಗಿದೆ ಇಲ್ಲಿ ಅಕ್ಕಪಕ್ಕ. 2 ವಾಟರ್ ಟ್ಯಾಂಕ್, 1000 2 ವಾಟರ್ ಟ್ಯಾಂಕ್.
ವಾರೆ ವಾ 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 ಡೆವಲಪ್ ಇಲ್ಲ ಅದು ಇಲ್ಲ ಇದು ಇಲ್ಲ. ಓಹೋ ಮೇಲೆ ಇನ್ನೊಂದು